ಹಾಯ್ ಫ್ರೆಂಡ್ಸ್, ಸೂಪರ್ ಸ್ಟಡಿ IQ/GK ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ PDO ಎಕ್ಸಾಮ್, KAS ಎಕ್ಸಾಮ್, BMTC ಎಕ್ಸಾಮ್, RTO ಎಕ್ಸಾಮ್ ಮತ್ತು PC ಎಕ್ಸಾಮನ್ನು ಪ್ರಿಪೇರ್ ಆಗ್ತಿದ್ರು, ಈಗಲೇ ಹೋಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ 6ರಿಂದ 12ನೇ ತರಗತಿಯ ಪುಸ್ತಕದಿಂದ ತೆಗೆದ ವಿಜ್ಞಾನದ ಪ್ರಶ್ನೋತ್ತರಗಳ ಬಗ್ಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಯಾರೆಲ್ಲ ಇನ್ನೂ ನಮ್ಮ ಸೂಪರ್ ಸ್ಟಡಿ IQ/GK ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ ಫ್ರೆಂಡ್ಸ್. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. ಸೂರ್ಯನಲ್ಲಿ ಇರುವ ಅನಿಲಗಳು ಯಾವುವು? ಆಪ್ಷನ್ ನಂಬರ್ ಎ ಜಲಜನಕ ಮತ್ತು ಹೀಲಿಯಂ. ಆಪ್ಷನ್ ನಂಬರ್ ಬಿ ಆರ್ಗಾನ್ ಮತ್ತು ಕ್ರಿಪ್ಟಾನ್. ಆಪ್ಷನ್ ನಂಬರ್ ಸಿ ರೆಡಾನ್ ಮತ್ತು ಆಮ್ಲಜನಕ. ಆಪ್ಷನ್ ನಂಬರ್ ಡಿ ಕಾರ್ಬನ್ ಮತ್ತು ಜಲಜನಕ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಜಲಜನಕ ಮತ್ತು ಹೀಲಿಯಂ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 2. ಅನಾಫೆಲಿಸ್ ಸೊಳ್ಳೆಯಿಂದ ಬರುವ ರೋಗ ಯಾವುದು? ಆಪ್ಷನ್ ನಂಬರ್ ಎ ಜ್ವರ. ಆಪ್ಷನ್ ನಂಬರ್ ಬಿ ಮಲೇರಿಯಾ. ಆಪ್ಷನ್ ನಂಬರ್ ಸಿ ಅಸ್ತಮಾ. ಆಪ್ಷನ್ ನಂಬರ್ ಡಿ ಕಾಲರಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮಲೇರಿಯಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಅನಾಫೆಲಿಸ್ ಸೊಳ್ಳೆ ಕಚ್ಚುವುದರಿಂದ ಮಲೇರಿಯಾ ರೋಗ ಉಂಟಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 3. ಡ್ರೈವಿಂಗ್ ಆಗಿ ಒಂದು ನೋಟದ ಕನ್ನಡಿ ಯಾವುದು? ಆಪ್ಷನ್ ನಂಬರ್ ಎ ನಿಮ್ನ ದರ್ಪಣ. ಆಪ್ಷನ್ ನಂಬರ್ ಬಿ ಪೀನ ದರ್ಪಣ. ಆಪ್ಷನ್ ನಂಬರ್ ಸಿ ನಿಮ್ನ ಮಸೂರ. ಆಪ್ಷನ್ ನಂಬರ್ ಡಿ ಪೀನ ಮಸೂರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಪೀನ ಮಸೂರ ಅಂತ ಹೇಳೋದು ಫ್ರೆಂಡ್ಸ್. ಪ್ರಶ್ನೆ 4. ರಕ್ತ ಕೆಂಪಾಗಿರಲು ಇದು ಇರುವಿಕೆಗೆ ಕಾರಣವಾಗಿದೆ. ಆಪ್ಷನ್ ನಂಬರ್ ಎ ಕಬ್ಬಿಣ. ಆಪ್ಷನ್ ನಂಬರ್ ಬಿ ಸಿಲಿಕಾನ್. ಆಪ್ಷನ್ ನಂಬರ್ ಸಿ ಹಿಮೋಗ್ಲೋಬಿನ್. ಆಪ್ಷನ್ ನಂಬರ್ ಡಿ ಪ್ಲಾಸ್ಮಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಹಿಮೋಗ್ಲೋಬಿನ್ ಅಂತ ಹೇಳಿ ಫ್ರೆಂಡ್ಸ್. ರಕ್ತ ಕೆಂಪಾಗಿರಲು ಕಾರಣ ಬಂದ್ಬಿಟ್ಟು ಹಿಮೋಗ್ಲೋಬಿನ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 5. ಹಸಿರು ಮನೆ ಪರಿಣಾಮಕ್ಕೆ ಪ್ರಮುಖವಾಗಿ ಇದು ಕಾರಣವಾಗಿದೆ. ಆಪ್ಷನ್ ನಂಬರ್ ಎ ಸೂರ್ಯ. ಆಪ್ಷನ್ ನಂಬರ್ ಬಿ ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ನಂಬರ್ ಸಿ ಮೀಥೇನ್. ಆಪ್ಷನ್ ನಂಬರ್ ಡಿ ಓಜೋನ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾದದ್ದು ಕಾರ್ಬನ್ ಡೈಆಕ್ಸೈಡ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 6. ರಿಕೆಟ್ಸ್ ಒಂದು ಏನು? ಆಪ್ಷನ್ ನಂಬರ್ ಎ ಮಲೇರಿಯಾ ರೋಗ. ಆಪ್ಷನ್ ನಂಬರ್ ಬಿ ಕಾಲರಾ ರೋಗ. ಆಪ್ಷನ್ ನಂಬರ್ ಸಿ ನ್ಯೂನತಾ ರೋಗ. ಆಪ್ಷನ್ ನಂಬರ್ ಡಿ ಅನುವಂಶೀಯ ರೋಗ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ನ್ಯೂನತಾ ರೋಗ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 7. ಈ ಕೆಳಗಿನವುಗಳಲ್ಲಿ ಜಾಗತಿಕ ತಾಪಮಾನಕ್ಕೆ ಕಾರಣ ಯಾವುದು? ಆಪ್ಷನ್ ನಂಬರ್ ಎ ಮೀಥೇನ್. ಆಪ್ಷನ್ ನಂಬರ್ ಬಿ ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ನಂಬರ್ ಸಿ ವಾಟರ್ ಪೀಪಲ್. ಆಪ್ಷನ್ ನಂಬರ್ ಡಿ ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಮೇಲಿನ ಎಲ್ಲವೂ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 8. ಗುರುತ್ವಾಕರ್ಷಣೆಯ ನಿಯಮವನ್ನು ಕಂಡುಹಿಡಿದವರು ಯಾರು? ಆಪ್ಷನ್ ನಂಬರ್ ಎ ಸರ್ ಐಸಾಕ್ ನ್ಯೂಟನ್. ಆಪ್ಷನ್ ನಂಬರ್ ಬಿ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಆಪ್ಷನ್ ನಂಬರ್ ಸಿ ವ್ಯಾಟ್ಸನ್ ಮತ್ತು ಕ್ರಿಕ್. ಆಪ್ಷನ್ ನಂಬರ್ ಡಿ ಜಗದೀಶ್ ಚಂದ್ರ ಬೋಸ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ನಂಬರ್ ಎ ಸರ್ ಐಸಾಕ್ ನ್ಯೂಟನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಗುರುತ್ವಾಕರ್ಷಣೆಯ ನಿಯಮವನ್ನು ಕಂಡುಹಿಡಿದವರು ಸರ್ ಐಸಾಕ್ ನ್ಯೂಟನ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 9. ದೇಹದ ಯಾವ ಅಂಗ ಇನ್ಸುಲಿನ್ ಅನ್ನು ಸ್ರವಿಸುತ್ತದೆ? ಆಪ್ಷನ್ ನಂಬರ್ ಎ ಹೃದಯ. ಆಪ್ಷನ್ ನಂಬರ್ ಬಿ ಮೆದೋಜೀರಕಾಂಗ. ಆಪ್ಷನ್ ನಂಬರ್ ಸಿ ಜಠರ. ಆಪ್ಷನ್ ನಂಬರ್ ಡಿ ಅನ್ನನಾಳ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಮೆದೋಜೀರಕಾಂಗ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಇನ್ಸುಲಿನ್ ಅನ್ನು ಸ್ರವಿಸುತ್ತದೆ ಫ್ರೆಂಡ್ಸ್. ಇದು ಪ್ರಶ್ನೆ 10. ಮನುಷ್ಯನ ದೇಹದ ಸಾಮಾನ್ಯ ಉಷ್ಣತೆ ಎಷ್ಟು? ಆಪ್ಷನ್ ನಂಬರ್ ಎ 97.8 ಫ್ಯಾರನೈಟ್. ಆಪ್ಷನ್ ನಂಬರ್ ಬಿ 95.4 ಫ್ಯಾರನೈಟ್. ಆಪ್ಷನ್ ನಂಬರ್ ಸಿ 98.4 ಫ್ಯಾರನೈಟ್. ಆಪ್ಷನ್ ನಂಬರ್ ಡಿ 95.6 ಫ್ಯಾರನೈಟ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 98.4 ಫ್ಯಾರನೈಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 11. ಕೆಳಗಿನ ಯಾವ ರೋಗಗಳು ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವುದಿಲ್ಲ? ಆಪ್ಷನ್ ನಂಬರ್ ಎ ಟೈಫಾಯ್ಡ್.
ಆಪ್ಷನ್ ನಂಬರ್ ಬಿ ಡೆಂಗ್ಯೂ, ಆಪ್ಷನ್ ನಂಬರ್ ಸಿ ಕಾಲರಾ, ಆಪ್ಷನ್ ನಂಬರ್ ಡಿ ನೆಗಡಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಡೆಂಗ್ಯೂ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಬ್ಯಾಕ್ಟೀರಿಯಾದಿಂದ ಉಂಟಾಗೋದಿಲ್ಲ ಫ್ರೆಂಡ್ಸ್. ಇದು ಪ್ರಶ್ನೆ 12. ಸಮುದ್ರದ ನೀರಿನಲ್ಲಿ ಮುಳುಗಿರುವ ವಸ್ತುಗಳನ್ನು ಕಂಡುಹಿಡಿಯುವ ಸಾಧನ ಯಾವುದು? ಆಪ್ಷನ್ ನಂಬರ್ ಎ ಸೋನಾರ್, ಆಪ್ಷನ್ ನಂಬರ್ ಬಿ ಪ್ಯಾಥೋಮೀಟರ್, ಆಪ್ಷನ್ ನಂಬರ್ ಸಿ ಡೆಸಿಬಲ್, ಆಪ್ಷನ್ ನಂಬರ್ ಡಿ ರಡಾರ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಸೋನಾರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಮುಳುಗಿರುವ ವಸ್ತುಗಳನ್ನು ಕಂಡುಹಿಡಿಯುವ ಸಾಧನ ಬಂದ್ಬಿಟ್ಟು ಸೋನಾರ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 13. ಬೀಳುವ ನಕ್ಷತ್ರವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಸೂರ್ಯನ ಕಿರಣಗಳು, ಆಪ್ಷನ್ ನಂಬರ್ ಬಿ ಉಲ್ಕೆಗಳು, ಆಪ್ಷನ್ ನಂಬರ್ ಸಿ ಬೆಂಕಿಯ ಉಂಡೆಗಳು, ಆಪ್ಷನ್ ನಂಬರ್ ಡಿ ಚಂದ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಉಲ್ಕೆಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಬೀಳುವ ನಕ್ಷತ್ರ ಎಂದು ಉಲ್ಕೆಗಳನ್ನು ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 14. ದ್ರವ್ಯದ 4ನೇ ಸ್ಥಿತಿ ಯಾವುದು? ಆಪ್ಷನ್ ನಂಬರ್ ಎ ಪ್ಲಾಸ್ಮಾ, ಆಪ್ಷನ್ ನಂಬರ್ ಬಿ ದ್ರವ, ಆಪ್ಷನ್ ನಂಬರ್ ಸಿ ದ್ರವೀಕರಣ, ಆಪ್ಷನ್ ನಂಬರ್ ಡಿ ಅನಿಲ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಪ್ಲಾಸ್ಮಾ ಅಂತ ಹೇಳ್ಬೋದು ಫ್ರೆಂಡ್ಸ್. ದ್ರವ್ಯದ 4ನೇ ಸ್ಥಿತಿ ಬಂದ್ಬಿಟ್ಟು ಪ್ಲಾಸ್ಮಾ ನೋಡಿ ಫ್ರೆಂಡ್ಸ್. ಪ್ರಶ್ನೆ 15. ಇನ್ಸುಲಿನ್ ಕೆಳಗಿನ ಯಾವ ಅಂಶವನ್ನು ನಿಯಂತ್ರಿಸುತ್ತದೆ? ಆಪ್ಷನ್ ನಂಬರ್ ಎ ಪ್ರೋಟೀನ್, ಆಪ್ಷನ್ ನಂಬರ್ ಬಿ ಕೊಬ್ಬು, ಆಪ್ಷನ್ ನಂಬರ್ ಸಿ ಸಕ್ಕರೆ, ಆಪ್ಷನ್ ನಂಬರ್ ಡಿ ಪಿಷ್ಟಗಳು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಸಕ್ಕರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ಸುಲಿನ್ ಸಕ್ಕರೆಯನ್ನು ನಿಯಂತ್ರಿಸುತ್ತದೆ ಫ್ರೆಂಡ್ಸ್. ಪ್ರಶ್ನೆ 16. ಸಸ್ಯಗಳಿಗೆ ಜೀವವಿದೆ ಎಂದು ಹೇಳಿದ ವಿಜ್ಞಾನಿ ಯಾರು? ಆಪ್ಷನ್ ನಂಬರ್ ಎ ಆರ್ಯಭಟ, ಆಪ್ಷನ್ ನಂಬರ್ ಬಿ ವಿಜಯನಾಥನ್, ಆಪ್ಷನ್ ನಂಬರ್ ಸಿ ಚರಕ ಮಹರ್ಷಿ, ಆಪ್ಷನ್ ನಂಬರ್ ಡಿ ಜಗದೀಶ್ ಚಂದ್ರ ಬೋಸ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ ಡಿ ಜಗದೀಶ್ ಚಂದ್ರ ಬೋಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಸಸ್ಯಗಳಿಗೆ ಜೀವವಿದೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 17. ಮನುಷ್ಯನ ದೇಹದ ತಾಪಮಾನವನ್ನು ಅಳೆಯುವ ಮಾಪಕ ಯಾವುದು? ಆಪ್ಷನ್ ನಂಬರ್ ಎ ಅಲ್ಟಿಮೀಟರ್, ಆಪ್ಷನ್ ನಂಬರ್ ಬಿ ಅನಿಮೋಮೀಟರ್, ಆಪ್ಷನ್ ನಂಬರ್ ಸಿ ಥರ್ಮೋಮೀಟರ್, ಆಪ್ಷನ್ ನಂಬರ್ ಡಿ ಬ್ಯಾರೋಮೀಟರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಥರ್ಮೋಮೀಟರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಮನುಷ್ಯನ ದೇಹದ ತಾಪವನ್ನು ಅಳೆಯುವ ಮಾಪನ ಬಂದ್ಬಿಟ್ಟು ಥರ್ಮೋಮೀಟರ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 18. ಪ್ಲೇಗ್ ರೋಗ ಯಾವ ಪ್ರಾಣಿಯಿಂದ ಬರುತ್ತದೆ? ಆಪ್ಷನ್ ನಂಬರ್ ಎ ಇಲಿ, ಆಪ್ಷನ್ ನಂಬರ್ ಬಿ ಒಂಟೆ, ಆಪ್ಷನ್ ನಂಬರ್ ಸಿ ನಾಯಿ, ಆಪ್ಷನ್ ನಂಬರ್ ಡಿ ಬೆಕ್ಕು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಇಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ಲೇಗ್ ರೋಗ ಬಂದ್ಬಿಟ್ಟು ಇಲಿಗಳಿಂದ ಬರುತ್ತೆ ಫ್ರೆಂಡ್ಸ್ ಇದು. ಪ್ರಶ್ನೆ 19. ಸೂರ್ಯನ ಕಿರಣವು ನಮ್ಮ ದೇಹಕ್ಕೆ ಯಾವ ವಿಟಮಿನ್ ಅನ್ನು ಕೊಡುತ್ತದೆ? ಆಪ್ಷನ್ ನಂಬರ್ ಎ ವಿಟಮಿನ್ ಕೆ, ಆಪ್ಷನ್ ನಂಬರ್ ಬಿ ವಿಟಮಿನ್ ಎ, ಆಪ್ಷನ್ ನಂಬರ್ ಸಿ ವಿಟಮಿನ್ ಸಿ, ಆಪ್ಷನ್ ನಂಬರ್ ಡಿ ವಿಟಮಿನ್ ಡಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ವಿಟಮಿನ್ ಡಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೂರ್ಯನ ಕಿರಣವು ಬಂದ್ಬಿಟ್ಟು ನಮ್ಮ ದೇಹಕ್ಕೆ ವಿಟಮಿನ್ ಡಿ ಅನ್ನು ನೀಡುತ್ತದೆ ಫ್ರೆಂಡ್ಸ್. ಪ್ರಶ್ನೆ 20. ನೀರಿನೊಳಗೆ ಸಾಗುವ ಹಡಗನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ನೀರಿನ ಡಬ್ಬಿ, ಆಪ್ಷನ್ ನಂಬರ್ ಬಿ ನೀರಿನ ದೋಣಿ, ಆಪ್ಷನ್ ನಂಬರ್ ಸಿ ಸಬ್ಮೆರಿನ್, ಆಪ್ಷನ್ ನಂಬರ್ ಡಿ ಹಡಗು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಸಬ್ಮೆರಿನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನೀರಿನೊಳಗೆ ಸಾಗುವ ಹಡಗನ್ನು ಸಬ್ಮೆರಿನ್ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 21. ಈ ಕೆಳಗಿನವುಗಳಲ್ಲಿ ಯಾವುದು ಹಾರಬಲ್ಲ ಸಸ್ತನಿಯಾಗಿದೆ? ಆಪ್ಷನ್ ನಂಬರ್ ಎ ರಾಜಹಂಸ, ಆಪ್ಷನ್ ನಂಬರ್ ಬಿ ಉಷ್ಟ್ರಪಕ್ಷಿ, ಆಪ್ಷನ್ ನಂಬರ್ ಸಿ ಬಾವಲಿ, ಆಪ್ಷನ್ ನಂಬರ್ ಡಿ ಗೋಬೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಬಾವಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 22. ಸಸ್ಯಗಳು ಉಸಿರಾಡಲು ಕಾರಣ ಏನು? ಆಪ್ಷನ್ ನಂಬರ್ ಎ ಜಲಜನಕ, ಆಪ್ಷನ್ ನಂಬರ್ ಬಿ ಆಮ್ಲಜನಕ, ಆಪ್ಷನ್ ನಂಬರ್ ಸಿ ಕ್ಲೋರೋಫಿಲ್, ಆಪ್ಷನ್ ನಂಬರ್ ಡಿ ಹಸಿರು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಕ್ಲೋರೋಫಿಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಸ್ಯಗಳು ಉಸಿರಾಡಲು ಕಾರಣ ಬಂದ್ಬಿಟ್ಟು ಕ್ಲೋರೋಫಿಲ್ ನೋಡಿ ಫ್ರೆಂಡ್ಸ್.
ಪ್ರಶ್ನೆ 23 ನಕ್ಷತ್ರದ ಬಣ್ಣಗಳು ಈ ಕೆಳಗಿನ ಯಾವುದನ್ನು ಅವಲಂಬಿಸಿರುತ್ತದೆ? ಆಪ್ಷನ್ ನಂಬರ್ ಎ ತಾಪಮಾನ, ಆಪ್ಷನ್ ನಂಬರ್ ಬಿ ಬೈಜಿಕಲ್ ಸಮ್ಮಿಳನ, ಆಪ್ಷನ್ ನಂಬರ್ ಸಿ ಬೆಳಕಿನ ವರ್ಣ ವಿಭಜನೆ, ಆಪ್ಷನ್ ನಂಬರ್ ಡಿ ಬೈಜಿಕ ವಿಧಾನ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ತಾಪಮಾನ ಅಂತ ಹೇಳ್ಬೋದು ಫ್ರೆಂಡ್ಸ್. ನಕ್ಷತ್ರದ ಬಣ್ಣಗಳು ತಾಪಮಾನವನ್ನು ಅವಲಂಬಿಸಿರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 24 ದ್ರಾಕ್ಷಿ ಬೆಳೆಯ ಉತ್ಪಾದನೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಪೋನೋಲಾಜಿ, ಆಪ್ಷನ್ ನಂಬರ್ ಬಿ ವಿಟಿಕಲ್ಚರ್, ಆಪ್ಷನ್ ನಂಬರ್ ಸಿ ಪೋಟೋಮೊಲಾಜಿ, ಆಪ್ಷನ್ ನಂಬರ್ ಡಿ ಎಪಿಕಲ್ಚರ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ವಿಟಿಕಲ್ಚರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ದ್ರಾಕ್ಷಿ ಬೆಳೆ ಉತ್ಪಾದನೆಯನ್ನು ವಿಟಿಕಲ್ಚರ್ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 25 ತಂಬಾಕಿನಲ್ಲಿರುವ ಹಾನಿಕಾರಕ ವಸ್ತು ಯಾವುದು? ಆಪ್ಷನ್ ನಂಬರ್ ಎ ಕಲಬೆರಕೆಯ ಪದಾರ್ಥ, ಆಪ್ಷನ್ ನಂಬರ್ ಬಿ ಕ್ಸೆನಿನ್, ಆಪ್ಷನ್ ನಂಬರ್ ಸಿ ನಿಕೋಟಿನ್, ಆಪ್ಷನ್ ನಂಬರ್ ಡಿ ಕೆಫಿನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ನಿಕೋಟಿನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ತಂಬಾಕಿನಲ್ಲಿರುವ ಹಾನಿಕಾರಕ ವಸ್ತು ಬಂದ್ಬಿಟ್ಟು ನಿಕೋಟಿನ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 26 ಗ್ರಹಗಳ ಚಲನೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಆಪ್ಷನ್ ನಂಬರ್ ಎ ಸರ್ ಐಸಾಕ್ ನ್ಯೂಟನ್, ಆಪ್ಷನ್ ನಂಬರ್ ಬಿ ಜಗದೀಶ್ ಚಂದ್ರ ಬೋಸ್, ಆಪ್ಷನ್ ನಂಬರ್ ಸಿ ಕ್ಯಾಫ್ಲರ್, ಆಪ್ಷನ್ ನಂಬರ್ ಡಿ ಕೋಪರ್ನಿಕಸ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಕ್ಯಾಪ್ಲರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಗ್ರಹಗಳ ಚಲನೆಯನ್ನು ಕಂಡುಹಿಡಿದ ವಿಜ್ಞಾನಿ ಬಂದ್ಬಿಟ್ಟು ಕ್ಯಾಪ್ಲರ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 27 ಆದಿಜೀವಿಗಳಿಂದ ಬರುವ ರೋಗ ಯಾವುದು? ಆಪ್ಷನ್ ನಂಬರ್ ಎ ನೆಗಡಿ, ಆಪ್ಷನ್ ನಂಬರ್ ಬಿ ಮಲೇರಿಯಾ, ಆಪ್ಷನ್ ನಂಬರ್ ಸಿ ಕಾಲರಾ, ಆಪ್ಷನ್ ನಂಬರ್ ಡಿ ಈಸ್ಟ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮಲೇರಿಯಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಆದಿಜೀವಿಗಳಿಂದ ಬರುವ ರೋಗ ಬಂದ್ಬಿಟ್ಟು ಮಲೇರಿಯಾ ನೋಡಿ ಫ್ರೆಂಡ್ಸ್. ಪ್ರಶ್ನೆ 28 ಎಲ್ಲ ಆಮ್ಲಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ವಸ್ತು ಯಾವುದು? ಆಪ್ಷನ್ ನಂಬರ್ ಎ ಜಲಜನಕ, ಆಪ್ಷನ್ ನಂಬರ್ ಬಿ ಹೀಲಿಯಂ, ಆಪ್ಷನ್ ನಂಬರ್ ಸಿ ರೆಡಾನ್, ಆಪ್ಷನ್ ನಂಬರ್ ಡಿ ಆಮ್ಲಜನಕ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಜಲಜನಕ ಅಂತ ಹೇಳ್ಬೋದು ಫ್ರೆಂಡ್ಸ್. ಎಲ್ಲ ಆಮ್ಲಗಳಲ್ಲಿ ಕಂಡುಬರುವ ವಸ್ತು ಬಂದು ಆಮ್ಲಜನಕ ನೋಡಿ ಫ್ರೆಂಡ್ಸ್. ಪ್ರಶ್ನೆ 29 ಕ್ಲೋರೋಫಿಲ್ನಲ್ಲಿ ಇರುವ ಲೋಹ ಯಾವುದು? ಆಪ್ಷನ್ ನಂಬರ್ ಎ ನಿಯಾನ್, ಆಪ್ಷನ್ ನಂಬರ್ ಬಿ ಮ್ಯಾಗ್ನೀಸಿಯಂ, ಆಪ್ಷನ್ ನಂಬರ್ ಸಿ ಬೆಳ್ಳಿ, ಆಪ್ಷನ್ ನಂಬರ್ ಡಿ ಕಬ್ಬಿಣ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮ್ಯಾಗ್ನೀಸಿಯಂ ಅಂತ ಹೇಳ್ಬೋದು ಫ್ರೆಂಡ್ಸ್. ಕ್ಲೋರೋಫಿಲ್ನಲ್ಲಿರುವ ಲೋಹ ಬಂದ್ಬಿಟ್ಟು ಮ್ಯಾಗ್ನೀಸಿಯಂ ನೋಡಿ ಫ್ರೆಂಡ್ಸ್. ಪ್ರಶ್ನೆ 30 ಗಾಳಿಯ ವೇಗವನ್ನು ಅಳೆಯುವ ಮಾನ ಯಾವುದು? ಆಪ್ಷನ್ ನಂಬರ್ ಎ ಡೆಸಿಬಲ್, ಆಪ್ಷನ್ ನಂಬರ್ ಬಿ ಅನಿಮೋಮೀಟರ್, ಆಪ್ಷನ್ ನಂಬರ್ ಸಿ ಪ್ಯಾಥೋಮೀಟರ್, ಆಪ್ಷನ್ ನಂಬರ್ ಡಿ ಬ್ಯಾರೋಮೀಟರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಅನಿಮೋಮೀಟರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 31 ಭೂಕಂಪದ ತೀವ್ರತೆಯನ್ನು ಅಳೆಯುವ ಮಾನ ಯಾವುದು? ಆಪ್ಷನ್ ನಂಬರ್ ಎ ಸಿಗ್ಮೋಮಾನೋಮೀಟರ್, ಆಪ್ಷನ್ ನಂಬರ್ ಬಿ ಪ್ಯಾಥೋಮೀಟರ್, ಆಪ್ಷನ್ ನಂಬರ್ ಸಿ ಸಿಸ್ಮೋಗ್ರಾಫ್, ಆಪ್ಷನ್ ನಂಬರ್ ಡಿ ಸೋನಾರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಸಿಸ್ಮೋಗ್ರಾಫ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಭೂಕಂಪದ ತೀವ್ರತೆಯನ್ನು ಅಳೆಯುವ ಮಾನ ಬಂದ್ಬಿಟ್ಟು ಸಿಸ್ಮೋಗ್ರಾಫ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 32 ಸೋಪಿನ ಬಣ್ಣವು ಗುಳ್ಳೆಗಳಾಗಿ ಕಾಣಿಸುತ್ತದೆ, ಇದಕ್ಕೆ ಕಾರಣ ಏನು? ಆಪ್ಷನ್ ನಂಬರ್ ಎ ಬೆಳಕಿನ ವಿಭಜನೆ, ಆಪ್ಷನ್ ನಂಬರ್ ಬಿ ವ್ಯತೀಕರಣ, ಆಪ್ಷನ್ ನಂಬರ್ ಸಿ ಸಂಪೂರ್ಣ ಪ್ರತಿಫಲನ, ಆಪ್ಷನ್ ನಂಬರ್ ಡಿ ವಕ್ರೀಭವನ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ವ್ಯತೀಕರಣ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೋಪಿನ ಬಣ್ಣಗಳು ಗುಳ್ಳೆಗಳಾಗಿ ಕಾಣುವುದಕ್ಕೆ ವ್ಯತೀಕರಣ ಕಾರಣ ನೋಡಿ ಫ್ರೆಂಡ್ಸ್. ಪ್ರಶ್ನೆ 33 ಮೈಕಾಲಜಿ ಅಧ್ಯಯನ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಹಣ್ಣುಗಳು, ಆಪ್ಷನ್ ನಂಬರ್ ಬಿ ಶಿಲೀಂಧ್ರ, ಆಪ್ಷನ್ ನಂಬರ್ ಸಿ ಹೂವುಗಳು, ಆಪ್ಷನ್ ನಂಬರ್ ಡಿ ಸಸ್ಯಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಶಿಲೀಂಧ್ರಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಮೈಕಾಲಜಿ ಅಧ್ಯಯನ ಬಂದ್ಬಿಟ್ಟು ಇದು ಶಿಲೀಂಧ್ರಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಇದು. ಪ್ರಶ್ನೆ 34 ವಿದ್ಯುತ್ ಆವೇಶದ ಏಕಮಾನ ಯಾವುದು? ಆಪ್ಷನ್ ನಂಬರ್ ಎ ಜೂಲ್, ಆಪ್ಷನ್ ನಂಬರ್ ಬಿ ನ್ಯೂಟನ್, ಆಪ್ಷನ್ ನಂಬರ್ ಸಿ ವ್ಯಾಟ್ಸನ್, ಆಪ್ಷನ್ ನಂಬರ್ ಡಿ
ಕೋಲಂಬ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಕೋಲಂಬ್ ಅಂತ ಹೇಳ್ಬೋದು ಫ್ರೆಂಡ್ಸ್. ವಿದ್ಯುತ್ ಧಾವಿಸಿದ ಏಕಮಾನ ಬಂದ್ಬಿಟ್ಟು ಕೋಲಂಬ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 35. ಇರುವೆಗಳು ಯಾವುದರ ಮೂಲಕ ಸಂವಹನ ನಡೆಸುತ್ತವೆ? ಆಪ್ಷನ್ ನಂಬರ್ ಎ ಅಂತರ್ ಸಂವಹನ, ಆಪ್ಷನ್ ನಂಬರ್ ಬಿ ಬಾಹ್ಯ ಸಂವಹನ, ಆಪ್ಷನ್ ನಂಬರ್ ಸಿ ಹೈಡ್ರೇಟ್ಗಳು, ಆಪ್ಷನ್ ನಂಬರ್ ಡಿ ಫೆರೋಮೋನ್ಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಫೆರೋಮೋನ್ಗಳು ಅಂತ ಹೇಳೋದು ಫ್ರೆಂಡ್ಸ್. ಇರುವೆಗಳು ಫೆರೋಮೋನ್ಗಳ ಮೂಲಕ ಸಂವಹನ ನಡೆಸುತ್ತೆ ಫ್ರೆಂಡ್ಸ್. ಪ್ರಶ್ನೆ 36. ಕೆಳಗಿನವುಗಳಲ್ಲಿ ಯಾವುದು ನಗಿಸುವ ಅನಿಲ? ಆಪ್ಷನ್ ನಂಬರ್ ಎ ಕ್ಯಾಲ್ಸಿಯಂ ಆಕ್ಸೈಡ್, ಆಪ್ಷನ್ ನಂಬರ್ ಬಿ ನೈಟ್ರಸ್ ಆಕ್ಸೈಡ್, ಆಪ್ಷನ್ ನಂಬರ್ ಸಿ ನೈಟ್ರೋಜನ್, ಆಪ್ಷನ್ ನಂಬರ್ ಡಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ನೈಟ್ರಸ್ ಆಕ್ಸೈಡ್ ಅಂತ ಹೇಳೋದು ಫ್ರೆಂಡ್ಸ್. ಕೆಳಗಿನಲ್ಲಿ ನಗಿಸುವ ಅನಿಲ ಬಂದ್ಬಿಟ್ಟು ನೈಟ್ರಸ್ ಆಕ್ಸೈಡ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 37. ಲೂಯಿಸ್ ಪರಿಕಲ್ಪನೆಯ ಪ್ರಕಾರ ಕ್ಷಾರ ಎಂದರೇನು? ಆಪ್ಷನ್ ನಂಬರ್ ಎ ಎಲೆಕ್ಟ್ರಾನ್ ಕೊಡುವುದು, ಆಪ್ಷನ್ ನಂಬರ್ ಬಿ ನ್ಯೂಟ್ರಾನ್ ಕೊಡುವುದು, ಆಪ್ಷನ್ ನಂಬರ್ ಸಿ ಎಲೆಕ್ಟ್ರಾನ್ ಪಡೆಯುವುದು, ಆಪ್ಷನ್ ನಂಬರ್ ಡಿ ಎಲೆಕ್ಟ್ರಾನ್ ನೀಡುವುದು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಎಲೆಕ್ಟ್ರಾನ್ ಕೊಡುವುದು ಅಂತ ಹೇಳೋದು ಫ್ರೆಂಡ್ಸ್. ಪ್ರಶ್ನೆ 38. ಉಸಿರಾಟದ ಸಮಯದಲ್ಲಿ ಗಾಳಿಯ ಗಾತ್ರವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ದೊಡ್ಡ ಗಾತ್ರ, ಆಪ್ಷನ್ ನಂಬರ್ ಬಿ ಪರಿಮಾಣ ಗಾತ್ರ, ಆಪ್ಷನ್ ನಂಬರ್ ಸಿ ಐಡಿಯಲ್ ಗಾತ್ರ, ಆಪ್ಷನ್ ನಂಬರ್ ಡಿ ಟೈಡಾಲ್ ಗಾತ್ರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಟೈಡಾಲ್ ಗಾತ್ರ ಅಂತ ಹೇಳೋದು ಫ್ರೆಂಡ್ಸ್. ಪ್ರಶ್ನೆ 39. ಆಪ್ಟಿಕಲ್ ಫೈಬರ್ ಯಾವುದರ ಮೂಲಕ ನಡೆಯುತ್ತದೆ? ಆಪ್ಷನ್ ನಂಬರ್ ಎ ಬೆಳಕಿನ ವಿಭಜನೆ, ಆಪ್ಷನ್ ನಂಬರ್ ಬಿ ವಕ್ರೀಭವನ, ಆಪ್ಷನ್ ನಂಬರ್ ಸಿ ಸಂಪೂರ್ಣ ಆಂತರಿಕ ಪ್ರತಿಫಲನ, ಆಪ್ಷನ್ ನಂಬರ್ ಡಿ ಬೆಳಕಿನ ವಿಭಜನೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 40. ಶಬ್ದದ ಏಕಮಾನ ಯಾವುದು? ಆಪ್ಷನ್ ನಂಬರ್ ಎ ವ್ಯಾಟ್, ಆಪ್ಷನ್ ನಂಬರ್ ಬಿ ಡೆಸಿಬಲ್, ಆಪ್ಷನ್ ನಂಬರ್ ಸಿ ಸೈಪನ್, ಆಪ್ಷನ್ ನಂಬರ್ ಡಿ ಜೂಲ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಡೆಸಿಬಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಶಬ್ದದ ಏಕಮಾನ ಬಂದ್ಬಿಟ್ಟು ಡೆಸಿಬಲ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 41. ಚಂದ್ರನ ಮೇಲೆ ಕೆಲಸ ನಿರ್ವಹಿಸಿದ ಪ್ರಥಮ ಸಾಧನ ಯಾವುದು? ಆಪ್ಷನ್ ನಂಬರ್ ಎ ಡಬಲ್ ಡೆಕ್ಕರ್, ಆಪ್ಷನ್ ನಂಬರ್ ಬಿ ಡೆಕ್ಕರ್ ಟ್ರೂಫ್, ಆಪ್ಷನ್ ನಂಬರ್ ಸಿ ಸೈಫನ್, ಆಪ್ಷನ್ ನಂಬರ್ ಡಿ ರೋವರ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಸೈಪನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಚಂದ್ರನ ಮೇಲೆ ಕೆಲಸ ನಿರ್ವಹಿಸಿದ ಪ್ರಥಮ ಸಾಧನ ಬಂದ್ಬಿಟ್ಟು ಸೈಪನ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 42. ಭೂಮಿಯ ಹಿಮ್ಮುಖ ಮತ್ತು ಭೂಮಿಯ ಅವಳಿ ಗ್ರಹ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಶುಕ್ರ ಗ್ರಹ, ಆಪ್ಷನ್ ನಂಬರ್ ಬಿ ಮಂಗಳ ಗ್ರಹ, ಆಪ್ಷನ್ ನಂಬರ್ ಸಿ ಶನಿ ಗ್ರಹ, ಆಪ್ಷನ್ ನಂಬರ್ ಡಿ ಬುಧ ಗ್ರಹ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಶುಕ್ರ ಗ್ರಹ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 43. ದ್ರವ ಬಂಗಾರ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಸೀಮೆ ಎಣ್ಣೆ, ಆಪ್ಷನ್ ನಂಬರ್ ಬಿ ಪೆಟ್ರೋಲಿಯಂ, ಆಪ್ಷನ್ ನಂಬರ್ ಸಿ ರಸಗೊಬ್ಬರ, ಆಪ್ಷನ್ ನಂಬರ್ ಡಿ ಕಲ್ಲಿದ್ದಲು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಪೆಟ್ರೋಲಿಯಂ ಅಂತ ಹೇಳ್ಬೋದು ಫ್ರೆಂಡ್ಸ್. ದ್ರವ ಬಂಗಾರ ಬಂದ್ಬಿಟ್ಟು ಇದನ್ನು ಪೆಟ್ರೋಲಿಯಂ ಅಂತ ಕರೀತಾರೆ ಫ್ರೆಂಡ್ಸ್, ಇದನ್ನು ದ್ರವ ಬಂಗಾರನ. ಪ್ರಶ್ನೆ 44. ನಕಾಶೆಯನ್ನು ರಚಿಸುವ ವಿಜ್ಞಾನವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಎಂಡೋಸ್ಕೋಪಿ, ಆಪ್ಷನ್ ನಂಬರ್ ಬಿ ಫೋಟೋಗ್ರಾಫಿ, ಆಪ್ಷನ್ ನಂಬರ್ ಸಿ ಕಾರ್ಟೋಗ್ರಾಫಿ, ಆಪ್ಷನ್ ನಂಬರ್ ಡಿ ಕಾರ್ಡಿಯೋಲಾಜಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಕಾರ್ಟೋಗ್ರಾಫಿ ಅಂತ ಹೇಳ್ಬೋದು ಫ್ರೆಂಡ್ಸ್. ನಕಾಶೆಯನ್ನು ರಚಿಸುವ ವಿಜ್ಞಾನವನ್ನು ಕಾರ್ಟೋಗ್ರಾಫಿ ಅಂತ ಕರೀತಾರೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 45. ಪಯೋರಿಯಾ ಕಾಯಿಲೆ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ವಸಡು, ಆಪ್ಷನ್ ನಂಬರ್ ಬಿ ಕಾಲರಾ, ಆಪ್ಷನ್ ನಂಬರ್ ಸಿ ಶ್ವಾಸಕೋಶದ ಕಾಯಿಲೆ, ಆಪ್ಷನ್ ನಂಬರ್ ಡಿ ಹೃದಯದ ಕಾಯಿಲೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ವಸಡು ಅಂತ ಹೇಳ್ಬೋದು ಫ್ರೆಂಡ್ಸ್. ಪೊಮೋರಿಯಾ ಕಾಯಿಲೆ ಬಂದ್ಬಿಟ್ಟು ಇದು ವಸಡಿಗೆ ಸಂಬಂಧಿಸಿದೆ ಫ್ರೆಂಡ್ಸ್ ಇದು. ಪ್ರಶ್ನೆ 46. ಅಣು ಬಾಂಬ್ ಯಾವ ಸಿದ್ಧಾಂತವನ್ನು ನಿರ್ಧರಿಸಿದೆ? ಆಪ್ಷನ್ ನಂಬರ್ ಎ ಪರಮಾಣು ರಾಶಿ ಸಂಖ್ಯೆ, ಆಪ್ಷನ್ ನಂಬರ್ ಬಿ ಪರಮಾಣು ವಿಭಜನೆ,
ಆಪ್ಷನ್ ನಂಬರ್ ಸಿ ಪರಮಾಣು ರಾಶಿ. ಆಪ್ಷನ್ ನಂಬರ್ ಡಿ ಪರಮಾಣು ಸಮ್ಮಿಲನ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಪರಮಾಣು ವಿಭಜನೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಣುಬಾಂಬ್ ಬಂದ್ಬಿಟ್ಟು ಇದು ಪರಮಾಣು ವಿಭಜನೆಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಇದು ಪ್ರಶ್ನೆ 47. ಎರಡು ಕ್ರೂಡುತನ ಯಾವ ವಿಟಮಿನ್ನಿಂದ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ವಿಟಮಿನ್ ಎ. ಆಪ್ಷನ್ ನಂಬರ್ ಬಿ ವಿಟಮಿನ್ ಬಿ. ಆಪ್ಷನ್ ನಂಬರ್ ಸಿ ವಿಟಮಿನ್ ಸಿ. ಆಪ್ಷನ್ ನಂಬರ್ ಡಿ ವಿಟಮಿನ್ ಡಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ವಿಟಮಿನ್ ಸಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಎರಡು ಕ್ರೂಡುತನ ಬಂದ್ಬಿಟ್ಟು ವಿಟಮಿನ್ ಸಿ ಇಂದ ಕಂಡುಬರುತ್ತದೆ ಫ್ರೆಂಡ್ಸ್. ಇದು ಪ್ರಶ್ನೆ 48. ಶಬ್ದದ ಏಕಮಾನ ಯಾವುದು? ಆಪ್ಷನ್ ನಂಬರ್ ಎ ಜೋಲ್. ಆಪ್ಷನ್ ನಂಬರ್ ಬಿ ಡೆಸಿಬಲ್. ಆಪ್ಷನ್ ನಂಬರ್ ಸಿ ಜ್ಯೋತಿರ್ವರ್ಷ. ಆಪ್ಷನ್ ನಂಬರ್ ಡಿ ಪಾಸ್ಕಲ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಡೆಸಿಬಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಶಬ್ದದ ಏಕಮಾನ ಬಂದ್ಬಿಟ್ಟು ಡೆಸಿಬಲ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 49. ಅತಿ ಚಿಕ್ಕ ಮೂಳೆ ಯಾವುದು? ಆಪ್ಷನ್ ನಂಬರ್ ಎ ಬುರುಡೆ. ಆಪ್ಷನ್ ನಂಬರ್ ಬಿ ದೇಹದ ಮೂಳೆ. ಆಪ್ಷನ್ ನಂಬರ್ ಸಿ ಕಾಲು ಕೀಲು. ಆಪ್ಷನ್ ನಂಬರ್ ಡಿ ಸ್ಟೆಪಿಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಸ್ಟೆಪಿಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅತಿ ಚಿಕ್ಕ ಮೂಳೆ ಬಂದ್ಬಿಟ್ಟು ಸ್ಟೆಪಿಸ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 50. ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿವೆ? ಆಪ್ಷನ್ ನಂಬರ್ ಎ 205. ಆಪ್ಷನ್ ನಂಬರ್ ಬಿ 206. ಆಪ್ಷನ್ ನಂಬರ್ ಸಿ 207. ಆಪ್ಷನ್ ನಂಬರ್ ಡಿ 208. ಫ್ರೆಂಡ್ಸ್ ಇದರ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.